ಇವತ್ತು ನಾನು ಉಪ್ಪಿನಕಾಯಿ ಮಸಾಲೆ ಪುಡಿನ ಹೇಗ್ ಮಾಡೋದಂತ ತೋರಿಸ್ತಾ ಇದ್ದೇನೆ. ಇದನ್ನ ನೀವು ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ದಿಢೀರಾಗಿ ಉಪ್ಪಿನಕಾಯಿ ಮಾಡ್ಕೊಳ್ಬಹುದು. 3 ರಿಂದ 4 ತಿಂಗಳವರೆಗೆ ಇದು ಕೆಡೋದಿಲ್ಲ, ರೂಮ್ ಟೆಂಪರೇಚರ್ ನಲ್ಲಿ ಕೂಡ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೊದಲೊಂದು ಬಾಣಲೆಯಲ್ಲಿ 1/2 ಕಪ್ ಆಗುವಷ್ಟು ಹಳದಿ ಸಾಸಿವೆ ಬೀಜ ಹಾಕಿದ್ದೇನೆ. ಅದಕ್ಕೆ 1/4 ಕಪ್ ಆಗುವಷ್ಟು ಮೆಂತೆ ಬೀಜ, ಮತ್ತೆ 1/8ನೇ ಕಪ್ ಅಥವಾ 2 ದೊಡ್ಡ ಚಮಚ ಆಗುವಷ್ಟು ಬಡೆ ಸೊಪ್ಪು ಹಾಕಿದ್ದೇನೆ. ಬಡೆ ಸೊಪ್ಪು ಹಾಕದೇನೂ ಕೂಡ ಇದನ್ನ ನೀವು ಮಾಡ್ಕೊಳ್ಬಹುದು. 2 ವರ್ಷನ್ ಇರ್ತದೆ. ಒಂದರಲ್ಲಿ ನೀವು ಬಡೆ ಸೊಪ್ಪು ಹಾಕಿ ಮಾಡಬಹುದು, ಇನ್ನೊಂದು ಹಾಗೇನೆ ಕೂಡ ಮಾಡಬಹುದು. ಇದನ್ನ ಚೆನ್ನಾಗಿ ಕೆಂಪಿಗೆ ಹುರ್ಕೊಂಡು ಸಣ್ಣ ಉರಿಯಲ್ಲಿ, ಆಮೇಲೆ ಒಂದು ಗ್ರೈಂಡಿಂಗ್ ಜಾರಿಗೆ ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೊಳ್ಬೇಕು. ಇದರ ಜೊತೆಗೇನೆ 1/2 ಕಪ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೇನೆ. ಹಾಗೇನೆ 1 ಚಮಚ ಇಂಗು ಮತ್ತೆ 1 ಚಮಚ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೇನೆ. ಇವೆಷ್ಟನ್ನ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ತುಂಬಾ ನುಣ್ಣಗೆ ಪುಡಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತರ ತರಿಯಾಗಿ ಪುಡಿ ಮಾಡಿ ಇದನ್ನ ಒಂದು ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದು ಸುಮಾರು 3 ರಿಂದ 4 ತಿಂಗಳವರೆಗೆ ಕೆಡೋದಿಲ್ಲ. ರೂಮ್ ಟೆಂಪರೇಚರ್ ನಲ್ಲೇ ಇಡಬಹುದು ನೀವು, ಫ್ರಿಜ್ ನಲ್ಲಿ ಇಡೋದು ಬೇಡ. ನಿಮ್ಗೆ ಯಾವಾಗ ಉಪ್ಪಿನಕಾಯಿ ಮಾಡ್ಬೇಕು ಅಂತ ಅನ್ಸ್ತದೋ ಆವಾಗ ದಿಢೀರಾಗಿ ಈ ಮಸಾಲೆ ಪುಡಿನ ಉಪಯೋಗಿಸಿಕೊಂಡು ಮಾಡ್ಕೊಳ್ಬಹುದು. ಉಪ್ಪಿನಕಾಯಿ ನೀವು ಯಾವ್ದ್ರಲ್ಲಾದ್ರೂ ಮಾಡಬಹುದು. ನಾನು ಕ್ಯಾರೆಟ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ. ಉಪ್ಪಿನಕಾಯಿ ಮಾಡುವಾಗ ಸಾಮಾನ್ಯವಾಗಿ ಸಾಸಿವೆಯನ್ನು ಉಪಯೋಗಿಸ್ತೇವೆ ನಾವು. ನಿಮ್ಗೆ ಜಾಸ್ತಿ ಅದರಲ್ಲಿ ಮಸಾಲೆ ಆಯಿಲಿ ಬೇಕು ಅಂತಿದ್ರೆ ಜಾಸ್ತಿ ಎಣ್ಣೆ ಹಾಕೊಳ್ಳಿ. ನಾನು 2 ದೊಡ್ಡ ಚಮಚ ಹಾಕಿದ್ದೇನೆ. ಅದರಲ್ಲಿ ಒಂದೇ ಒಂದು ಕ್ಯಾರೆಟ್ ಅನ್ನ ಈ ರೀತಿ ದೊಡ್ಡದಾಗಿ ಹೋಲ್ ಮಾಡಿ ಹಾಕಿ 1 ನಿಮಿಷ ಮಾತ್ರ ಇದನ್ನ ಹುರ್ಕೊಂಡಿದ್ದೇನೆ. ತುಂಬಾ ಹೊತ್ತು ಕ್ಯಾರೆಟ್ ಮೆತ್ತಗಾಗೋ ತನಕ ಹುರಿಬಾರ್ದು. ಕ್ಯಾರೆಟ್ ಕ್ರಂಚಿಯಾಗಿ ಅಂದ್ರೆ ಸ್ವಲ್ಪ ಹಸಿಯಾಗಿ ಇರಬೇಕು ತಿನ್ನುವಾಗ, ಆಗ್ಲೇನೆ ರುಚಿ ಜಾಸ್ತಿ. ನೀವು ಈ ಹುರಿಯುವ ಸ್ಟೆಪ್ ಅನ್ನ ಸ್ಕಿಪ್ ಮಾಡಬಹುದು. ಹಸಿ ಕ್ಯಾರೆಟ್ಗೆ ಮಸಾಲೆ ಪುಡಿ ಹಾಕಿ ಕೂಡ ಕಲ್ಸ್ಕೊಳ್ಬಹುದು. ಈ ರೀತಿ ಅಂದ್ರೆ ಹುರಿಯೋದು ಬೇಡ, ಡೈರೆಕ್ಟ್ ಆಗಿ ಎಣ್ಣೆ ಬಿಸಿ ಮಾಡಿ ಅದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಉಪ್ಪಿನಕಾಯಿ ಮಸಾಲೆ ಪುಡಿ ಮತ್ತೆ 1 ಚಮಚ ಉಪ್ಪು ಹಾಕೊಂಡಿದ್ದೇನೆ. ಚೆನ್ನಾಗಿ ಇದನ್ನ ಎಣ್ಣೆಯಲ್ಲಿ ಕಲಸ್ಕೊಳ್ಬೇಕು. ಸರಿಯಾಗಿ ಕಲಸಿ ಆದ ಮೇಲೆ ಗ್ಯಾಸ್ ನ ಆಫ್ ಮಾಡಿ, ಅಂದ್ರೆ ಉರಿನ ನಿಲ್ಲಿಸಿ, ನಂತರ ಇದಕ್ಕೆ ಹುರಿದಿಟ್ಕೊಂಡಂತ ಕ್ಯಾರೆಟ್ ಹಾಕಿದ್ದೇನೆ. ನೀವು ಕ್ಯಾರೆಟ್ ಅನ್ನ ನಾನು ಆಗ್ಲೇ ಹೇಳಿದಾಗೆ ಹುರಿಯುವ ಅವಶ್ಯಕತೆ ಅದು ಮಸ್ಟ್ ಅಲ್ಲ, ಅಂದ್ರೆ ಮಾಡ್ಲೇಬೇಕು ಅಂತೇನಿಲ್ಲ. ಹುರಿದೇ ಇದ್ರೆ ಹಸಿ ಕ್ಯಾರೆಟ್ ಅನ್ನ ಇಲ್ಲಿ ಈ ಸ್ಟೇಜ್ ಅಲ್ಲಿ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬಹುದು. ನೀವು ಒಂದು ಹೊತ್ತಿಗೆ ಆಗುವಷ್ಟು ಮಾತ್ರ ಉಪ್ಪಿನಕಾಯಿ ಮಾಡಿದಿದ್ರೆ ಕೊನೆಯಲ್ಲಿ ಲಿಂಬೆ ರಸ ಕೂಡ ಹಾಕಿ ಕಲ್ಸ್ಕೊಳ್ಬಹುದು. 1 ವಾರಕ್ಕಾಗುವಷ್ಟು ಮಾಡ್ಕೊಳ್ತಾ ಇದ್ರೆ ಅಥವಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಲಿಂಬೆ ರಸ ಹಾಕೋದು ಬೇಡ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕಾಗ್ತದೆ. ಇದೇ ರೀತಿ ನೀವು ಲಿಂಬೆಹಣ್ಣಿನ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ, ಮಿಶ್ರ ತರಕಾರಿಗಳ ಉಪ್ಪಿನಕಾಯಿ, ಹಸಿಮೆಣಸು, ಶುಂಠಿ ಅಂತ ಈ ರೀತಿ ಬೇರೆ ಬೇರೆ ಉಪ್ಪಿನಕಾಯಿನ ಮಾಡಿ ತಕ್ಷಣಕ್ಕೆ ಬಡಿಸ್ಕೊಳ್ಬಹುದು. ಉಪ್ಪಿನಕಾಯಿ ಮಸಾಲೆ ಪುಡಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನು ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.